ಟ್ರೇಡ್ ಟೂಲ್ಸ್ ಸರಣಿಗೆ ತಮಗೆಲ್ಲರಿಗೂ ಸ್ವಾಗತ. ಸುಮಾರು ದಿನದ ನಂತರ ಟ್ರೇಡ್ ಟೂಲ್ಸ್ ಸರಣಿನಲ್ಲಿ ಭೇಟಿಯಾಗ್ತಾ ಇದ್ದೀವಿ. ಕಳೆದ ವಿಡಿಯೋದಲ್ಲಿ ನಾವು ಮೂವಿಂಗ್ ಆವರೇಜ್ ಬಗ್ಗೆ ಮಾತಾಡಿದ್ವಿ. ಇವತ್ತು ಮತ್ತೊಂದು ಇಂಡಿಕೇಟರ್ ಬಗ್ಗೆ ಮಾತಾಡಲಿಕ್ಕೆ ನಾನು ಬಂದಿದ್ದೀನಿ. ಯಾರಾದರೂ ಟೆಕ್ನಿಕಲ್ ಅನಾಲಿಸಿಸು ಅಥವಾ ಚಾರ್ಟ್ ಪ್ಯಾಟರ್ನ ಹೊಸದಾಗಿ ಇವಾಗ ನೋಡ್ತಾ ಇದ್ದೀರಾ ಅಂತಂದರೆ ನೀವು ಮೊದಲನೇದಾಗಿ ಟ್ರೇಡ್ ಟೂಲ್ಸಲ್ಲಿರೋ ವೀಡಿಯೋಸ್ಗಳನ್ನು ನೋಡೋದಕ್ಕಿಂತ ಮುಂಚಿತವಾಗಿ ನೀವು ಟೆಕ್ನಿಕಲ್ ಅನಾಲಿಸಿಸ್ ಅಂತ ಚಾನಲ್ನಲ್ಲಿ ಒಂದು ವಿಡಿಯೋ ಇದೆ. ಅದರಲ್ಲಿ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಅಂದರೆ ಏನು, ಫಸ್ಟ್ ಆಫ್ ಆಲ್ ಕ್ಯಾಂಡಲ್ಸ್ಟಿಕ್ ಚಾರ್ಟ್ಸ್ನ ಯಾವ ರೀತಿಯಾಗಿ ಓದೋದು, ಅದರಲ್ಲಿ ಸಿಂಗಲ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಯಾವ ರೀತಿ, ಮಲ್ಟಿಪಲ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್ ಯಾವ ರೀತಿ, ಇದ್ರ ಬಗ್ಗೆ ಸಾಕಷ್ಟು ವೀಡಿಯೋಗಳಿದೆ. ಆ ವಿಡಿಯೋಗಳನ್ನೆಲ್ಲ ನೀವು ನೋಡ್ಕೊಂಡ ಮೇಲೆ ನೀವು ಟ್ರೇಡ್ ಟೂಲ್ಸ್ ಪ್ಲೇಲಿಸ್ಟ್ಗೆ ಬಂದರೆ ಇಲ್ಲಿ ಸ್ವಲ್ಪ ಅಡ್ವಾನ್ಸ್ ಇಂಡಿಕೇಟರ್ಗಳ ಬಗ್ಗೆ ನಾವು ಮಾತಾಡ್ತಾ ಹೋಗ್ತೀವಿ. ಸೊ ಇದರಲ್ಲಿ ಸುಮಾರು ವಿಚಾರಗಳನ್ನು ಹಿಂದೆ ಫಿಬೊನಾಚಿ ಬಗ್ಗೆ, ಬ್ಯಾಂಕ್ ನಿಫ್ಟಿ ರಿಲೇಷನ್ಶಿಪ್ ಬಗ್ಗೆ, ಮೂವಿಂಗ್ ಆ್ಯಾವ್ರೇಜಸ್ ಬಗ್ಗೆ, ಇದೆಲ್ಲದ್ರ ಬಗ್ಗೆನೂ ವೀಡಿಯೋಸ್ ಇದೆ. ದಯವಿಟ್ಟು ಅದನ್ನ ಈ ವಿಡಿಯೋದ ಎಂಡ್ ಆಗಿ ಕೊಟ್ಟಿರ್ತೀನಿ. ಪ್ಲೇಲಿಸ್ಟ್ಗಳು ಎರಡೂ ಕೂಡ ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಹಾಗಾದರೆ ಇವತ್ತು ಯಾವುದ್ರ ಬಗ್ಗೆ ಮಾತಾಡ್ತಾ ಬಂದಿದ್ದೀವಿ ಅಂತಂದರೆ ಇವತ್ತು ಒಂದು ಮೊಮೆಂಟಮ್ ಇಂಡಿಕೇಟರ್ ಬಗ್ಗೆ ಮಾತಾಡ್ತಾ ಬಂದಿದ್ದೀವಿ. ಏನು ಮೊಮೆಂಟಮ್ ಇಂಡಿಕೇಟರ್ ಏನು ಕತೆ ಅಂತ ನೋಡೋದಕ್ಕಿಂತ ಮುಂಚೆ ಮೊದಲನೇದಾಗಿ ಇವಾಗ ಟೆಕ್ನಿಕಲ್ ಇಂಡಿಕೇಟರ್ಸ್ ಅಂತ ನಾವು ಮಾತಾಡೋದಾದರೆ ಅದರಲ್ಲಿ ಎರಡು ಥರ ವಿಧ ಬರ್ತಾ ಹೋಗುತ್ತೆ. ಟೆಕ್ನಿಕಲ್ ಇಂಡಿಕೇಟರ್ಸಲ್ಲಿ ಒಂದನ್ನು ನಾವು ಲೀಡಿಂಗ್ ಇಂಡಿಕೇಟರ್ಸ್ ಅಂತ ಕರಿತಾ ಹೋಗ್ತೀವಿ, ಇನ್ನೊಂದನ್ನು ನಾವು ಲ್ಯಾಗಿಂಗ್ ಇಂಡಿಕೇಟರ್ಸ್ ಅಂತ ಕರಿತೀವಿ. ಏನಿದು ಲೀಡಿಂಗ್ ಮತ್ತು ಲ್ಯಾಗಿಂಗ್ ಇಂಡಿಕೇಟರ್ಸ್ಗಳು ಅಂತಂದರೆ ಮುಂದೆ ಏನೋ ಒಂದು ಇವೆಂಟ್ ಆಗೋದಿದೆ ಅನ್ನೋದನ್ನು ಮುಂಚಿತವಾಗಿ ತಿಳಿಸುವಂಥ ಯಾವುದಾದ್ರು ಇಂಡಿಕೇಟರ್ಗಳಿದ್ರೆ ಅದನ್ನ ಲೀಡಿಂಗ್ ಇಂಡಿಕೇಟರ್ ಅಂತೀವಿ. ಅಂದರೆ ಅರ್ಥ ಏನೋ ಒಂದು ದೊಡ್ಡ ಇವೆಂಟು ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳುವಂಥ ಒಂದು ಇಂಡಿಕೇಟರ್ಗಳಾಗಿರ್ತವೆ. ಅದು ಸಾಮಾನ್ಯವಾಗಿ ಏನಾಗಿರುತ್ತೆ, ಒಂದು ಆಸಿಲೇಟಿಂಗ್ ಇಂಡಿಕೇಟರ್ ಅಂತಲೂ ಕೂಡ ಕರೀತಾರೆ ಲೀಡಿಂಗ್ ಇಂಡಿಕೇಟರ್ನ. ಅಂದರೆ ಆಸಿಲೇಟಿಂಗ್ ಅಂದರೆ ಒಂದು ಪ್ರೈಸ್ ರೇಂಜ್ ಏನಿರುತ್ತೆ ಆ ರೇಂಜ್ ಮಧ್ಯನೇ ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ. ಅದು ಎಲ್ಲಿ 0ಇಂದ 100, 0ಇಂದ 100 ಒಳಗಡೆ ಒಂದು ರೇಂಜಲ್ಲಿರುತ್ತೆ. ಸಾಮಾನ್ಯವಾಗಿ ಲೀಡಿಂಗ್ ಇಂಡಿಕೇಟರ್ಸ್ಗಳಂತ ಯಾವ್ದು ಬರುತ್ತೋ ಅದೆಲ್ಲ ಈ ರೀತಿ ಒಂದು ರೇಂಜನ್ನು ಡಿಫೈನ್ ಮಾಡುವಂಥ ಇಂಡಿಕೇಟರ್ಗಳಾಗಿರುತ್ತೆ. ಲ್ಯಾಗಿಂಗ್ ಇಂಡಿಕೇಟರ್ಗಳಾದರೆ ಏನು ಹಾಗಾದರೆ ಅಂತಂದರೆ ನೋಡಿ, ಲ್ಯಾಗಿಂಗ್ ಅನ್ನೋದು ಯಾವತ್ತೂ ಪ್ರೈಸಿಂದ ಲ್ಯಾಗಿಂಗ್ ಆಗಿರುತ್ತೆ. ಅಂದರೆ ಟ್ರೈನ್ ಹೋದ್ಮೇಲೆ ಟಿಕೆಟ್ ತೊಗೊಂಡು ಅಂತ ಅನ್ಕೋಬೋದು ನೀವು. ಅಂದರೆ ಏನೋ ಒಂದು ಸ್ಟಾಕ್ ಮಾರ್ಕೆಟಲ್ಲಿ ಪ್ರೈಸ್ ಮೂಮೆಂಟ್ ಆಗುತ್ತಲ್ಲ, ಮೂಮೆಂಟ್ ಆದಮೇಲೆ ಆ ಇಂಡಿಕೇಟರ್ಗಳು ಬದಲಾಗ್ತಾ ಹೋಗುತ್ತೆ. ಅಯ್ಯೋ ಮೂಮೆಂಟ್ ಎಲ್ಲ ಆದಮೇಲೆ ಬದಲಾದರೆ ಅದರಲ್ಲಿ ಏನು ಪ್ರಯೋಜನ ಅಂತ ನೀವು ಅನ್ಕೊತ ಹೋಗ್ಬೋದು. ಇಲ್ಲ ನೋಡಿ, ಅಟ್ಲೀಸ್ಟ್ ಇಂಡಿಕೇಟರ್ನಂತೂ ಕೊಡಬೇಕಲ್ವ, ಏನು ಕೊಡದಲ್ಲೇ ಇದ್ದರೆ ಅದು ಪ್ರಯೋಜನ ಇರಲ್ಲ. ಆದರೆ ಮೂಮೆಂಟ್ ಆದಮೇಲೆ ಆದ್ರೂ ಅದನ್ನ ಕನ್ಫರ್ಮೇಷನ್ ಆಗಿ ಆ ಇವೆಂಟಲ್ಲೂ ಹೇಳ್ತಾ ಇದೆ ಅಂತಂದರೆ ಇದು ಸತ್ಯ ಅಂತ ನಂಬ್ಕೋಬೋದು. ಇದ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಯಾವುದು ಲಾಸ್ಟ್ ವೀಡಿಯೋದಲ್ಲಿ ಟ್ರೇಡ್ ಟೂಲ್ಸಲ್ಲೇ ಮಾತಾಡಿದ್ವಿ. ಯಾವುದು ಮೂವಿಂಗ್ ಆವರೇಜ್, 100 ಮೂವಿಂಗ್ ಆವರೇಜ್, 200 ಮೂವಿಂಗ್ ಆವರೇಜ್ ಏನು ಮಾತಾಡಿದ್ವಿ, ಅದು ಪ್ರೈಸ್ ಹೋದ್ಮೇಲೆ ಅದರ ಆ್ಯಾವ್ರೇಜನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗ್ತಾ ಇರುತ್ತಲ್ವ, ಹಾಗಾಗಿ ಅದು ಒಂದು ಲ್ಯಾಗಿಂಗ್ ಇಂಡಿಕೇಟರ್ ಆಗಿರುತ್ತೆ. ಅದನ್ನ ನಾವು ಆಲ್ರೆಡಿ ಮಾತಾಡಿದ್ದೀವಿ. ಇವತ್ತು ನಾವು ಹಾಗಾದರೆ ಲೀಡಿಂಗ್ ಇಂಡಿಕೇಟರ್ ಬಗ್ಗೆ ಮಾತಾಡೋಕ್ಕೆ ಬಂದೆ ಅಂತ ಹೇಳಿದ್ನಲ್ಲ, ಅದಕ್ಕಿಂತ ಮುಂಚೆ ಲೀಡಿಂಗ್ ಇಂಡಿಕೇಟರ್ನಲ್ಲಿ ಒಂದು ಮೊಮೆಂಟಮ್ ಅಂತ ನಿಮ್ಗೆ ಹೇಳಿದೆ. ಮೊಮೆಂಟಮ್ ಅಂದರೆ ಅರ್ಥ ಏನು ಅಂತಂದರೆ ಎಷ್ಟು ಜೋರಾಗಿ ಒಂದು ಕಡೆ ಸ್ವಿಂಗ್ ಆಗುತ್ತೆ ಅಂತ. ಉದಾಹರಣೆಗೆ ಯಾವುದೋ ಒಂದು ಸ್ಟಾಕು, ಯಾವುದು ಸ್ಟಾಕ್ ಸ್ಪೆಸಿಫಿಕ್ ತೊಗೊಳಂಗಿಲ್ಲ, ಆದರೂ ಒಂದು ಸ್ಟಾಕು 100 ರೂಪಾಯಿನಲ್ಲಿ ನಡೀತಾ ಇರುತ್ತೆ ಅಂತ ಇಟ್ಕೊಳ್ಳಿ. ಮಾರ್ದಿನ ಒಂದು 105ಕ್ಕೆ ಹೋಗುತ್ತೆ, ಅದಾದಮೇಲೆ ಒಂದು 110ಕ್ಕೆ ಹೋಗುತ್ತೆ. ಈ ಥರ ಒಂದೊಂದು ದಿನಕ್ಕೆ ನಿಮಗೆ 5 ಪಾಯಿಂಟ್ಗಳ ಮೊಮೆಂಟ್ನ ಕೊಡ್ತಾ ಇದೆ ಅಂತ ಅನ್ಕೋಣ. ಅವಾಗ ನೀವೇನಂತ ಅನ್ಕೋಬಹುದು, ಓಕೆ ಸ್ಟಾಕು ತುಂಬ ಒಂದೊಂದು ದಿನಕ್ಕೆ ನಿಮಗೆ 100ರಿಂದ 105ಕ್ಕೆ ಹೋಯ್ತು ಅಂದರೆ ಒಂದು 5% ಜಂಪ್, ಒಂದೊಂದು ದಿನದಲ್ಲೇ 5%ಗಿಂತ ಮೇಲ್ಗಡೆ ಜಂಪ್ ಹೊಡಿತಾ ಇದೆ ಅಂದರೆ ಸ್ಟಾಕಲ್ಲಿ ಮೊಮೆಂಟಮ್ ಜೋರಾಗಿದೆ ಅಂತ. ಇದು ದಿನ ಈ ಥರ ಆಗ್ತಾ ಹೋಯ್ತು ಅಂತಂದರೆ ಓಕೆ ಪರ್ ಡೇ 5% ಚೇಂಜ್ ಆಗ್ತಾ ಇದೆ ಅಂತ ನಾವು ಮಾತಾಡ್ಕೊತ ಹೋಗ್ಬೋದು. ಬಟ್ ಕೆಲವೊಂದು ಸ್ಟಾಕ್ಗಳೇನಾಗುತ್ತೆ, ಒಂದು 2-3 ತಿಂಗಳಲ್ಲಿ 100 ರೂಪಾಯಿ ಇದ್ದಿದ್ದು 105 ರೂಪಾಯಿಗೆ ಬಂದಿರುತ್ತೆ ಅಷ್ಟೇ. ಒಂದು 3 ತಿಂಗಳಾದ್ರೂ ಅದೇ ರೇಂಜಲ್ಲಿರುತ್ತೆ. ಅವಾಗ ಏನರ್ಥ ಆಯಿತು, ಮೊಮೆಂಟಮು ಕಮ್ಮಿ ಅಂತ ಆಯಿತು. ಸೊ ಮೊಮೆಂಟಮ್ ಅಂತ ನಾವೇನು ಮಾತಾಡ್ತೀವಿ ಅದು ಯಾವಾಗಲೂ ಕೂಡ ಎಷ್ಟು ಮೂಮೆಂಟ್ ಆಯಿತು, ಎಷ್ಟು ಟೈಮಲ್ಲಿ ಮೂಮೆಂಟ್ ಆಯಿತು ಅಂತ ಕರಿತಾ ಹೋಗ್ತೀವಲ್ವಾ. ತುಂಬ ಕಮ್ಮಿ ಸಮಯದಲ್ಲಿ ತುಂಬ ಜೋರಾಗಿ ಮೊಮೆಂಟಮ್ ಅಂದರೆ ಅದು ಹೈ ಮೊಮೆಂಟಮ್ ಇರುವಂಥ ಸ್ಟಾಕ್ ಅಂತ ಕರಿತೀವಿ. ಕಮ್ಮಿ ಮೂಮೆಂಟ್ ಆಯಿತು, ಪ್ರತಿದಿನದಲ್ಲಿ ಕಮ್ಮಿ ಮೂಮೆಂಟ್ ಆಗ್ತಾ ಇದೆ, ಅಥವಾ ತುಂಬ ಟೈಮ್ ತೊಗೊಂಡು ಒಂದು ಸಣ್ಣ ಮೂಮೆಂಟ್ನ ಕೊಡ್ತಾ ಇದೆ ಅಂದರೆ ಅದು ಲೋಯರ್ ಮೊಮೆಂಟಮ್ ಅಂತ ಕರಿತೀವಿ. ಈ ರೀತಿ ಮೊಮೆಂಟಮನ್ನು ಕಂಡುಹಿಡಿಯೋಕ್ಕೆ ಇರುವಂಥ ಒಂದು ಇಂಡಿಕೇಟರೇ ಮೊಮೆಂಟಮ್ ಇಂಡಿಕೇಟರ್ ಅಂತಲೇ ಕರಿತೀವಿ. ಅದು ಯಾವುದು, ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್, RSI ಅಂತ ನೀವು ಎಲ್ಲ ಕಡೆ ಕೇಳಿರ್ತೀರ. RSI ಅಂತ ಇದನ್ನ ವೆಲ್ಸ್ ವಿಲ್ಡರ್ ಅಂತ ಒಬ್ಬರು ಇದನ್ನ ಲಾಂಚ್ ಮಾಡಿದ್ದು 1978ನೇ ಇಸ್ವಿ ಟೈಮಲ್ಲಿ. ಈ ಇಂಡಿಕೇಟರ್ನ ಅವರು ಕಂಡುಹಿಡ್ತಾ ಹೋಗ್ತಾರೆ. ಅದಾದಮೇಲೆ ಸಾಕಷ್ಟುವಾಗಿ ಬದಲಾವಣೆಗಳಾಗಿ ಮಾಡಿಕೊಂಡು ಎಲ್ಲದೂ ಕೂಡ ಯೂಸ್ ಮಾಡಿದರೆ ಅದನ್ನೆಲ್ಲದೂ ನಾನು ಕವರ್ ಮಾಡ್ತಾ ಹೋಗ್ತೀನಿ. ಹಾಗಾದರೆ ಈ ಇಂಡಿಕೇಟರ್ ಅಂತ ಏನು ಒಂದು ಐಡೆಂಟಿಫೈ ಮಾಡ್ತಾರೆ ಅಂದರೆ ಇದೇನು ಸುಮ್ಮನೆ ಹೆಂಗೆ ಬಂದುಬಿಡುತ್ತೆ, ಚಾರ್ಟಲ್ಲಿ ಬರಲ್ಲ ಅಲ್ವಾ. ಸೊ ಇದು ಚಾರ್ಟ್ ಯಾವಾಗ ಡೇಟಾ ನಂಬರ್ಸು ಎಲ್ಲ ಇನ್ವಾಲ್ವ್ ಆಗಿದೆಯೋ ಅಲ್ಲಿ ನಮಗೆ ಮ್ಯಾಥಮೆಟಿಕ್ಸು ಕೂಡ ಇನ್ವಾಲ್ವ್ ಆಗಿರುತ್ತೆ. ಹಾಗಾಗಿ RSIಗೂ ಕೂಡ ಒಂದು ಫಾರ್ಮುಲಾ ಇದೆ. ಆ ಫಾರ್ಮುಲಾ ಏನು ಇಲ್ಲಿದೆ ನೋಡಿ, 100 - 100 ಡಿವೈಡೆಡ್ ಬೈ 1 + RS ಅಂತ ಇದೆ. RS ಅಂದರೆ ಇಲ್ಲಿ ನೀವು ಒಂದು ರಿಲೇಟಿವ್ ಸ್ಟ್ರೆಂತ್ ಫ್ಯಾಕ್ಟರ್ ಅಂತ ಕರಿತಾ ಹೋಗ್ಬೋದು, ರಿಲೇಟಿವ್ ಸ್ಟ್ರೆಂತ್ ಅಂತಲೇ ಹೇಳ್ತಾ ಹೋಗ್ಬೋದು RSನ. ಆ RSನ ಹೆಂಗೆ ಕಂಡುಹಿಡಿತಾರೆ, ಆವ್ರೇಜ್ ಗೇನ್ ಬೈ ಆವ್ರೇಜ್ ಲಾಸ್, ಇದ್ರ ಮೂಲಕ ಕಂಡುಹಿಡಿತಾರೆ. ಇದನ್ನು ಈ ಫಾರ್ಮುಲಾಕ್ಕೆ ಹಾಕಿದ್ರೆ ನಿಮಗೆ RSI ವ್ಯಾಲ್ಯೂ ಅಂತ ಬರುತ್ತೆ. ನಾವು ಫಾರ್ಮುಲಾ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ನೋಡಬೇಕಾಗಿಲ್ಲ, ನಿಮಗೆ ಆಲ್ರೆಡಿ ಚಾರ್ಟ್ಸಲ್ಲಿ ನೀವು ಯಾವುದೇ ಬ್ರೋಕರ್ ಯೂಸ್ ಮಾಡ್ತಾ ಇರಿ, ಟ್ರೇಡಿಂಗ್ ವ್ಯೂ ಯೂಸ್ ಮಾಡ್ತಾ ಇರಿ, ಕೆಳಗಡೆ ತೋರಿಸ್ಬಿಡುತ್ತೆ. ಆದರೆ ತಿಳ್ಕೊಂಡಿರೋದು ಏನೂ ತಪ್ಪಲ್ಲ. ಸೊ ಹಾಗಾದರೆ
ಹೇಗೆ ಇದನ್ನ ಕಂಡುಹಿಡಿಯೋದು, ಯಾವ ರೀತಿ ಮಾಡಿದ್ರು ಅವರು ಅಂತ ನೋಡೋದಾದರೆ ನೋಡಿ, ಅವರು ಡೇಟಾನ ಅಬ್ಸರ್ವ್ ಮಾಡ್ತಾ ಬಂದರು. ಈಗ ಉದಾಹರಣೆಗೆ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲನೇ ದಿನ ಯಾವುದೋ ಒಂದು ಸ್ಟಾಕಿನ ಬೆಲೆ ಅಥವಾ ಇಂಡೆಕ್ಸಿನ ಬೆಲೆ ಅಂತ ಅನ್ಕೋಣ 100 ರೂಪಾಯಿ ಇತ್ತು. ಹಿಂದಿನ ದಿನ ಅದು 99ಕ್ಕೆ ಇತ್ತು ಅಂತ ಅನ್ಕೋಣ. ಅವ್ರು ಏನು ಮಾಡ್ತಾರೆ, ಪ್ರತಿದಿನ ಎಷ್ಟು ಪಾಯಿಂಟ್ಸ್ ಗೇನ್ ಆಯಿತು, ಎಷ್ಟು ಪಾಯಿಂಟ್ಸ್ ಲೂಸ್ ಆಯಿತು ಅಂತ ಒಂದು ಬರಿತಾ ಬಂದರು. ಸೊ ಅದು ರಿಲೇಟಿವ್ ಸ್ಟ್ರೆಂತ್ ಅಂದರೆ ನೋಡಿ, ರಿಲೇಟಿವ್ ಅಂತಂದರೆ ಇವಾಗ ಈಗ ಸಂಬಂಧ ಅಂತಲ್ವಾ, ಈಗ ರಿಲೇಟಿವ್ ಅಂತಂದರೆ ಸಂಬಂಧಿಕರು ಅಂತ ಕರಿತಾ ಹೋಗ್ತೀವಿ. ಸ್ಟಾಕ್ ಮಾರ್ಕೆಟಲ್ಲಿ ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ ಅಂತ ಕರಿತೀವಿ. ಅಂದರೆ ಯಾವುದ್ರದ್ದು ಜೊತೆಗೆ ಕಂಪೇರ್ ಮಾಡಿಕೊಂಡು ಒಂದು ಸಂಬಂಧ ಬೆಳೆಸೋಕೆ ಹೋಗ್ತಾ ಇದ್ದಾರೆ, ಇಲ್ಲ, ಇಲ್ಲಿ ಇನ್ನರ್ ರಿಲೇಟಿವ್ ಸ್ಟ್ರೆಂತನ್ನು ಕಂಡುಹಿಡ್ತೀವಿ. ಅಂದರೆ ಪ್ರತಿಯೊಂದು ಸ್ಟಾಕಿಗೂ ಒಂದು RSI ಅಂತ ಇರುತ್ತೆ. ಆದರೆ ಆ RSI ಯಾವುದ್ರದ್ದು ಜೊತೆ ಕಂಪೇರ್ ಮಾಡ್ಕೊಂಡು ಮಾಡುವಂಥದ್ದಲ್ಲ, ಬದಲಿಗೆ ತನ್ನದೇ ಆದಂಥ ಒಂದು ಇಂಟರ್ನಲ್ ರಿಲೇಟಿವ್ ಸ್ಟ್ರೆಂತ್ ಯಾವ ರೀತಿ ಇದೆ ಅಂತ ತೋರಿಸುವಂಥದ್ದು. ಸುಮಾರು ಜನಕ್ಕೆ ರಿಲೇಟಿವ್ ಅಂತಂದರೆ ಇನ್ನು ಯಾವ್ದ್ರ ಜೊತೆ ಏನಾದ್ರು ಕಂಪೇರ್ ಮಾಡಿ ಹೇಳ್ತಾ ಇದ್ದೀರಾ ಅಂತ ಇರುತ್ತೆ. ಆ ರೀತಿ ಬರೋದಿಲ್ಲ. ರಿಲೇಟಿವ್ ಅದ್ರ ಜೊತೆಗೇ ಇರ್ತಾ ಹೋಗುತ್ತೆ. ಅದನ್ನ ಯಾವ ರೀತಿಯಾಗಿ ನೋಡೋದು ಅಂತಂದರೆ, ಎಷ್ಟು ಪಾಯಿಂಟ್ಸ್ ಗೇನ್ ಆಗಿದೆ, ಎಷ್ಟು ಪಾಯಿಂಟ್ಸ್ ಲೂಸ್ ಆಗಿದೆ ಅಂತ ನೋಡಿ. 100 ಇದೆ, ಹಿಂದಿನ ದಿನ 99ಕ್ಕಿಂತ ಅಂದ್ಕೊಳ್ಳೋಣ. ಏನಂತ ಬರೀತೀರ ನೀವು, 1 ಪಾಯಿಂಟ್ ಗೇನ್ ಆಯಿತು, ಇವತ್ತು ಏನು ಲೂಸ್ ಆಗಿಲ್ಲ. ಮಾರನೇ ದಿನ 102ಕ್ಕೆ ಹೋಯಿತು, ಎರಡನೇ ದಿನ ಎಲ್ಲಾಯಿತು, 100 ಇದ್ದು 102ಕ್ಕೆ ಹೋಯಿತು ಅಂದರೆ 2 ಪಾಯಿಂಟ್ ಜಾಸ್ತಿ ಆಯಿತು, ಏನೂ ಕೂಡ ಕಳ್ಕೊಂಡಿಲ್ಲ, 0 ಕಳ್ಕೊಂಡಿದ್ದೀವಿ. ಮೂರನೇ ದಿನ 105ಕ್ಕೆ ಹೋಯಿತು ಅಂತ ಅನ್ಕೊಳ್ಳೋಣ. ಆವಾಗ 3 ಪಾಯಿಂಟ್ ಎಕ್ಸ್ಟ್ರಾ ಗೇನ್ ಆಯಿತು, ಮತ್ತೆ 0. ಇದೇ ರೀತಿ 107ಕ್ಕೆ ಹೋಯಿತು, 2 ಪಾಯಿಂಟ್ ಗೇನ್ ಆಯಿತು, 0. 107 ಇದ್ದಿದ್ದು 103ಕ್ಕೆ ಬಂದುಬಿಡ್ತು ಅಂತ ಅನ್ಕೊಳ್ಳೋಣ. ಅವಾಗ ಏನಾಯಿತು ನೋಡಿ, 107ರಿಂದ 103ಕ್ಕೆ ಬಂತು ಅಂದರೆ 4 ಪಾಯಿಂಟ್ಸ್ ಕಳ್ಕೊಂತಲ್ವಾ. ಸೊ ಕಳ್ಕೊಂಡಿರೋದ ಕಡೆ ನೀವು 4 ಅಂತ ಪಟ್ಟಿ ಮಾಡ್ತಾರೆ. ಈ ರೀತಿಯಾಗಿ ಒಂದು 14 ದಿನದ್ದು ಡೇಟಾ ಪಾಯಿಂಟ್ಸನ್ನು ಕಲೆಕ್ಟ್ ಮಾಡ್ತಾರೆ ಅವರು. ಯಾರು, ಜೆ ವೆಲ್ಸ್ ವಿಲ್ಡರ್, ಈ RSI ಇಂಡಿಕೇಟರ್ನ ಕಂಡುಹಿಡಿದವರು. ಸೊ ಈ ಥರ 14 ದಿನದ್ದು ಅವ್ರು ತಗೊಂಡು ಕೊನೆಗೆ ಏನು ಮಾಡ್ತಾರೆ, ಆ 14 ದಿನದಲ್ಲಿ ಟೋಟಲ್ ಎಷ್ಟು ಪಾಯಿಂಟ್ ಗೇನ್ ಆಯಿತು ಆ ಸ್ಟಾಕಲ್ಲಿ ಅಂತ ಟೋಟಲ್ ಮಾಡ್ತಾ ಹೋಗ್ತಾರೆ. ಇದಿಷ್ಟು ನೀವು ಕೂಡಿದ್ರೆ ಎಷ್ಟು ಬಂತು, 29 ಪಾಯಿಂಟು ಅಂತ ಬಂತು ಆಯಿತು. ಅದೇ ರೀತಿ ಎಷ್ಟು ಕಳ್ಕೊಂತು 14 ದಿನದಲ್ಲಿ ಅಂತ ನೋಡೋದಾದರೆ 10 ಪಾಯಿಂಟನ್ನು ಕಳ್ಕೊಂತು ಅಂತ ಬರುತ್ತಲ್ವಾ. ಇದನ್ನು ಇಟ್ಕೊಂಡು ಅವರು ಡೇಟಾನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತಾರೆ. ಅಂದರೆ ಆವ್ರೇಜ್ ಆಗಿ ಪಾಯಿಂಟ್ ಎಷ್ಟು ಗೇನ್ ಆಗ್ತಾ ಇದೆ ಒಂದು ದಿನದಲ್ಲಿ ಅಂತ ಅನ್ನೋದು ನೋಡಿದ್ರೆ ಏನಾಯಿತು, 14 ದಿನದಲ್ಲೂ ಎಷ್ಟು ಪಾಯಿಂಟ್ಸ್ ಗೇನ್ ಆಗಿತ್ತು ಟೋಟಲು, ಅದನ್ನ ಡಿವೈಡೆಡ್ ಬೈ ಎಷ್ಟು ದಿನ ನೋಡಿದ್ರು ಅವರು, 14 ದಿನ ನೋಡಿದ್ರಲ್ವಾ. 29 ಪಾಯಿಂಟ್ಸ್ ಗೇನ್ ಆಗಿದೆ 14 ದಿನದಲ್ಲಿ, ಡಿವೈಡೆಡ್ ಬೈ 14 ಅಂತ ಮಾಡಿದ್ರೆ ಆವ್ರೇಜ್ ಪಾಯಿಂಟ್ಸ್ ಎಷ್ಟು ಗೇನ್ ಆಯಿತು ಅಂತ ಅವರಿಗೆ ಸಿಗ್ತಾ ಹೋಯಿತು. ಅದೇ ರೀತಿಗೆ ಆವ್ರೇಜ್ ಪಾಯಿಂಟ್ ಲೂಸ್ ಆಗಿದ್ದೆಷ್ಟು, ಲಾಸ್ಟ್ ಎಷ್ಟು ಅಂತಲೂ ಕೂಡ ಏನು ಮಾಡ್ತಾರೆ, ಟೋಟಲ್ 10 ಪಾಯಿಂಟ್ ಲಾಸ್ ಆಗಿತ್ತು ಎಷ್ಟು ದಿನದಲ್ಲಿ, 14 ದಿನದಲ್ಲಿ. 10/14 ಅಂತ ಮಾಡಿದ್ರು, ಅದು ಒಂದು ವ್ಯಾಲ್ಯೂ ಬಂತು. ಈಗ ಏನು ಮಾಡ್ತಾರೆ, ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ RS ಅಂದರೆ ಏನು ಅಂತ ಹೇಳಿದ್ವಿ, ಆವ್ರೇಜ್ ಗೇನ್ ಡಿವೈಡೆಡ್ ಬೈ ಆವ್ರೇಜ್ ಲಾಸ್. ಸೊ ಈ ಆವ್ರೇಜ್ ಗೇನ್ ಏನು ಬಂದಿತ್ತು 2.07ನ ಡಿವೈಡೆಡ್ ಬೈ ಆವ್ರೇಜ್ ಲೂಸ್ ಏನಾಗಿತ್ತು ಅದನ್ನ ಡಿವೈಡ್ ಮಾಡಿದ್ರೆ 2.8991 ಅಂತ ಬರುತ್ತೆ. ಇದು ಈ ಡೇಟಾ ಅವ್ರು ನೋಡಿದಾಗ ಬರ್ತಾ ಇರೋಂಥದ್ದು. ಸುಮಾರು ಉದಾಹರಣೆಗೆ 100 ಅಂತ ತೊಗೊಂಡಿದ್ದೀವಿ ಕ್ಲೋಸಿಂಗ್ ಪ್ರೈಸು, ಯಾವ ಸ್ಟಾಕಲ್ಲಿ ಏನು ಕ್ಲೋಸಿಂಗ್ ಪ್ರೈಸ್ ಇರುತ್ತೋ ಆ ರೀತಿಯಾಗಿ ಇದನ್ನು ಏನು ಮಾಡ್ತಾರೆ, ಆ ಫಾರ್ಮುಲಾಗೆ ಹಾಕ್ತಾರೆ. 100/100 ಪ್ಲಸ್ 100 ಡಿವೈಡೆಡ್ ಬೈ 1 ಪ್ಲಸ್ RS ಫ್ಯಾಕ್ಟರ್ ಅಂತ ಇತ್ತಲ್ಲ, ಅದಕ್ಕೆ ಹಾಕಿದ್ರೆ ನಿಮಗೆ ನೋಡಿ 74 ಅಂತ ಬಂತು RSI. ಹಾಗಾದರೆ ಏನಿದು 74 ಅಂತ ಬಂದರೆ ಅರ್ಥ ಏನು ಅಂತ ನೀವು ನೋಡ್ತಾ ಬರೋದಾದರೆ, ಅದು ಅದನ್ನ ಓವರ್ ಬಾಟ್ ಮತ್ತು ಓವರ್ ಸೋಲ್ಡ್ ರೀಜನ್ ಅಂತ ನಾವು ಮಾತಾಡ್ತಾ ಹೋಗ್ತೀವಿ. ಅಂದರೆ ಇಲ್ಲಿ ಟೋಟಲ್ ನಿಮಗೆ ನೋಡಿ ಪಾಯಿಂಟ್ಸ್ ಗೇನ್ ಆಗಿರೋದೇ ಜಾಸ್ತಿ ಇದೆ, ಹೌದಾ. 14 ದಿನದಲ್ಲಿ 29 ಪಾಯಿಂಟ್ಸ್ ಗೇನ್ ಆಗಿತ್ತು, ಕಂಪೇರ್ ಟು 10 ಪಾಯಿಂಟ್ಸ್ ಲೂಸ್ ಆಗಿತ್ತು. ಹಾಗಾಗಿ ಇದು 74 ಕಡೆಗೆ ಬಂದಿದೆ. ಅವ್ರು ಏನು ಕನ್ಕ್ಲೂಷನ್ಗೆ ಬರ್ತಾರೆ ಅಂತಂದರೆ, ಇಂಡಿಕೇಟರ್ನ ಕಂಡುಹಿಡಿದವರು, ಯಾವುದಾದ್ರದ್ದು RSI ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸು 70ಕ್ಕಿಂತ ಜಾಸ್ತಿ ಇದೆ ಅಂತಂದರೆ ಅಲ್ಲಿ ಸ್ವಲ್ಪ ಓವರ್ ಬಾಟ್ ಆಗಿದೆ. ಅಂದರೆ ಆ ಪೀರಿಯಡಲ್ಲಿ ನೋಡಿದಾಗ ಬೈ ಮಾಡಿರೋರು ತುಂಬ ಜಾಸ್ತಿ ಆಗಿದರೆ ಓವರ್ ಬಾಟ್ ಕ್ಯಾಟಗರಿಗೆ ಹೋಗಿದೆ, ಚೇಂಜ್ ಆಗ್ತಾ ಹೋಗ್ಬೋದು ಮೊಮೆಂಟಮ್, ಇಲ್ಲಿಂದ ನೆಕ್ಸ್ಟ್ ಕೆಳಗಡೆ ಬರ್ತಾ ಹೋಗ್ಬೋದು ಅಂತ ಕನ್ಕ್ಲೂಷನ್ಗೆ ಬರ್ತಾರೆ. ಅದೇ ಒಂದ್ಸಲ ನೀವು ಯಾವಾಗಲೂ ನೋಡ್ತೀರಾ, ಆವ್ರೇಜ್ ಪಾಯಿಂಟ್ಸ್ ಲೂಸ್ ಆಗಿರೋದೇ ಜಾಸ್ತಿ ಇರುತ್ತೆ, ಆಯಿತಾ. ಗೇನ್ ಆಗಿರೋದಕ್ಕಿಂತ ಲೂಸ್ ಆಗಿರೋದೇ ಜಾಸ್ತಿ ಆಗಿರುತ್ತೆ. ಅವಾಗ ಏನಾಗುತ್ತೆ, ನಿಮಗೆ RSI 30ಕ್ಕಿಂತನೂ ಸ್ವಲ್ಪ ಕೆಳಗಡೆ ಬರ್ತಾ ಹೋಗುತ್ತೆ. ಸೊ ಅವ್ರೇನು ಅಂದ್ಕೊಂಡ್ರು, 30ಕ್ಕಿಂತನೂ ಕೆಳಗಡೆ ಬರ್ತಾ ಇದೆ ಅಂದರೆ ಇದು ಓವರ್ ಸೋಲ್ಡ್ ಆಗಿಬಿಟ್ಟಿದೆ. ಅಂದರೆ ಸುಮಾರು ಜನ ಈಗ ಸೆಲ್ ಮಾಡಿ ಕೆಳಗಡೆ ತಂದುಬಿಟ್ಟಿದ್ದಾರೆ ಸ್ಟಾಕ್ನ, ಇಲ್ಲಿಂದ ಮೇಲ್ಗಡೆ ಹೋಗ್ಬೋದು ಅಂತ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತಾರೆ. ಹಾಗಾದರೆ ಇದು 14 ಅಂತ ತೊಗೊಳೋದು ಯಾಕೆ, ಏನು ಮಾಡಿದ್ರು ಅಂತಂದರೆ, ಅವರು ಕ್ಯಾಲ್ಕುಲೇಟ್ ಮಾಡಿದಾಗ, ಜಗತ್ತಿಗೆ ಪರಿಚಯ ಮಾಡಿದಾಗ ಈ ಇಂಡಿಕೇಟರ್ನ 14 ಅಂತ ತೊಗೊಂಡಿದ್ದು. ಹಾಗಾಗಿ ಈಗಲೂ ನೀವು ಡಿಫಾಲ್ಟ್ ವ್ಯಾಲ್ಯೂ ಅಂತ ನೋಡೋದಾದರೆ RSIನಲ್ಲಿ 14 ಅಂತಲೇ ತೋರಿಸುತ್ತೆ. ಅದನ್ನ ನಾನು ತೋರಿಸ್ತೀನಿ ನಿಮಗೆ ಚಾರ್ಟ್ಸಲ್ಲಿ. ಸೊ 14 ಅಂತಲೇ ಬರುತ್ತೆ. ಆದರೆ ಹಾಗೆ ಇಟ್ಕೋಬೇಕಾ, ಹಾಗಿಲ್ಲ. ನಿಮಗೆ ಯಾವ್ದು ವರ್ಕೌಟ್ ಆಗುತ್ತೆ ನೀವು ಅನಲೈಸ್ ಮಾಡಿ, ನಿಮಗೆ ಯಾವುದು ಕರೆಕ್ಟಾಗಿ ಕೂರ್ತಾ ಇದೆ ಅಂತ ನೋಡಿಕೊಂಡು ನೀವು ಚೂಸ್ ಮಾಡ್ತಾ ಹೋಗಬೇಕಾಗುತ್ತೆ. ಇದರ ಸ್ಟ್ರೆಂತು, ವೀಕ್ನೆಸ್ ಇದೆಲ್ಲದ್ರ ಬಗ್ಗೆನೂ ಮಾತಾಡ್ತಾ ಹೋಗ್ತೀನಿ. ಬರೀ RSI ಇಟ್ಕೊಂಡು ನಾವೇನಾದರೂ ಇಂಡಿಕೇಟರ್ನ ನೋಡೋಕ್ಕಾಗುತ್ತಾ, ಅದನ್ನು ನೋಡ್ತಾ ಹೋಗೋಣ. ಆ ರೀತಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಬರೀ RSIನ ಇಟ್ಕೊಂಡು ನೋಡೋಕ್ಕೆ ಆಗೋದಿಲ್ಲ. ಯಾವುದೇ ಇಂಡಿಕೇಟರ್ ಆದರೂ ಕೂಡ ಬರೀ ಒಂದು ಇಂಡಿಕೇಟರ್ನ ನೋಡಿಕೊಂಡು ನಾನು ಒಂದು ಸ್ಟಾಕ್ ಪ್ರೈಸನ್ನು ನಾನು ಪ್ರೆಡಿಕ್ಟ್ ಮಾಡ್ತೀನಿ ಅಂತಂದರೆ ಅದು ಆ ರೀತಿ ಆಗೋದಿಲ್ಲ. ಮೂವಿಂಗ್ ಆವ್ರೇಜಲ್ಲೂ ಕೂಡ ನಾವು ಇದನ್ನೇ ಮಾತಾಡಿದ್ವಿ. ಹಾಗಾದರೆ ಏನು ಮಾಡಬೇಕು ಅಂದರೆ, ಈಗ ಸ್ಟಾಕ್ಗಳಲ್ಲಿ ಆದರೆ ನಿಮಗೆ ವಾಲ್ಯೂಮ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಡೇಟಾ ಅಂತ ನಾನು ನಿಮಗೆ ಹಿಂದೆ ಹೇಳಿದ್ದೀನಿ. ಐ ಥಿಂಕ್ ಟೆಕ್ನಿಕಲ್ ಅನಾಲಿಸಿಸಲ್ಲಿ ವಾಲ್ಯೂಮ್ ಬಗ್ಗೆ ನಾವು ಮಾತಾಡಿದ್ದೀವಿ ಕೂಡ. ಸೊ ವಾಲ್ಯೂಮ್ ಜಾಸ್ತಿ ಆದಾಗ ಅಲ್ಲಿ ಒಂದು ಬೈಯಿಂಗ್ ಸೆಂಟಿಮೆಂಟ್ ಬಂತು ಅಂದರೆ ಅಲ್ಲಿ ಒಂದು ಬೈಯಿಂಗ್ ಆಗಿರ್ಬೋದು. ವಾಲ್ಯೂಮ್ ದೊಡ್ಡದಾಗಿ ತೋರಿಸಿ ಅಲ್ಲಿಂದ ಒಂದು ಸೆಲ್ಲಿಂಗ್ ಬರ್ತಿದೆ ಅಂದರೆ ಅಲ್ಲಿ ಸೆಲ್ಲಿಂಗ್ ಆಗಿರ್ಬೋದು ಅಂತ ಮಾಡಿದ್ವಲ್ಲ, ಅದನ್ನ ನಾವು ಲೆಕ್ಕಕ್ಕೆ ತಗೋಬೋದು. ಅದೇ ರೀತಿಗೆ ಪ್ರತಿ ಸ್ಟಾಕಲ್ಲಿ ಆಗಲಿ ಇಂಡೆಕ್ಸಲ್ಲಾಗಲಿ ನಮಗೆ ಸಪೋರ್ಟು ಮತ್ತು ರೆಸಿಸ್ಟೆನ್ಸ್ ಅಂತ ಇರುತ್ತೆ. ಇದ್ರ ಬಗ್ಗೆನೂ ನಾವು ಮಾತಾಡಿದ್ದೀವಲ್ವಾ ಹಿಂದೆ ಟೆಕ್ನಿಕಲ್ ಅನಾಲಿಸಿಸಲ್ಲಿ. ಅದು ಕೂಡ ನಮಗೆ ಕೂಡ್ತಾ ಇದೆ. ಆ
ಟೈಮಲ್ಲಿ ಒಂದು RSIನಲ್ಲೂ ಕೂಡ ಒಂದು ಮೊಮೆಂಟಮ್ ಚೇಂಜ್ ಆಗ್ತಾ ಇದೆ, ಒಂದು ಎನ್ಗಲ್ಫಿಂಗ್ ಪ್ಯಾಟರ್ನ್ ಮಾಡ್ತಾ ಇದೆ, ಹ್ಯಾಮರ್ ಪ್ಯಾಟರ್ನ್ ಮಾಡ್ತಾ ಇದೆ, ಯಾವ್ದಾದ್ರು ಒಂದು ಸಿಂಗಲ್ ಅಥವಾ ಮಲ್ಟಿಪಲ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನು ಕೂಡ ಮಾಡ್ತಾ ಇದೆ ಅಂತಂದರೆ ಆ ಟೈಮಲ್ಲಿ ನೀವೇನಂತ ಮಾಡ್ಬೋದು, ಅದನ್ನು ರೆಫರೆನ್ಸ್ನ ತಗೊಂಡು ಅಲ್ಲಿ ನೀವು RSIನ ಅಪ್ಲಿಕೇಬಲ್ ಮಾಡ್ತಾ ಹೋಗ್ಬೋದು. ಉದಾಹರಣೆಗೆ ಅಂತ ನೀವು ನೋಡ್ತಾ ಬರೋದಾದ್ರೆ ಇಲ್ಲಿ ನೋಡಿ RSI 30ಕ್ಕಿಂತ ಕೆಳಗಡೆ ಒಂದು 26 ರೇಂಜಿಗೆ ಬಂದಿದೆ ಇಲ್ಲಿ ಅಲ್ವಾ, ಯಾವುದೋ ಒಂದು ಸ್ಟಾಕ್ ಅಂತ ಅನ್ಕೋಣ. ಇಲ್ಲಿ ಅಲ್ಲಿ ನೋಡಿ ಒಂದು ಕರೆಕ್ಟಾಗಿ ನೋಡಿದ್ರೆ ಇದು ಯಾವ ಪ್ಯಾಟರ್ನ್, ಇದು ಬುಲ್ಲಿಶ್ ಎನ್ಗಲ್ಫಿಂಗ್ ಪ್ಯಾಟರ್ನ್ ಅಲ್ವಾ. ಹಿಂದಿನ ಕ್ಯಾಂಡಲ್ನ ನೆಕ್ಸ್ಟ್ ಕ್ಯಾಂಡಲ್ ಬಂದು ಕಂಪ್ಲೀಟ್ ಬಾಡಿನೂ ಸೇರಿಸಿ ಕಂಪ್ಲೀಟ್ ಆಗಿ ತಿಂದು ಹಾಕಿದ್ರೆ ಏನಂತ ಕರಿತೀವಿ ಅದನ್ನ, ಬುಲ್ಲಿಶ್ ಎನ್ಗಲ್ಫಿಂಗ್ ಪ್ಯಾಟರ್ನ್. ಎಗೇನ್ ಟೆಕ್ನಿಕಲ್ ಅನಾಲಿಸಿಸ್ ಪ್ಲೇ ಲಿಸ್ಟಲ್ಲಿ ಇದ್ರ ಬಗ್ಗೆ ಮಾತಾಡ್ತೀವಿ. ಅಲ್ಲಿ ಬಂತು RSI ಕೂಡ 30ಕ್ಕೆ ಬಂದಿತ್ತು, ಅಂದರೆ ಒಂದು ಓವರ್ ಸೋಲ್ಡ್ ಆಗಿದೆ, ಒಂದು ಒಳ್ಳೆ ರೇಂಜ್ನ ಮಾಡಿತ್ತು, ಓವರ್ ಸೋಲ್ಡ್ ಆಗಿದೆ. ಈಗ RSI ಕೂಡ 30 ಕೆಳಗಡೆನೇ ಇದೆ, ಅಂದರೆ ಓವರ್ ಸೋಲ್ಡ್ ಕ್ಯಾಟಗರಿನ ಇಂಡಿಕೇಟ್ ಮಾಡ್ತಾ ಇದೆ. ಇಲ್ಲಿ ಒಂದು ಬುಲ್ಲಿಶ್ ಎನ್ಗಲ್ಫಿಂಗ್ ಪ್ಯಾಟರ್ನ್ ಬಂದಿದೆ, ಅಂದರೆ ಅಲ್ಲಿಂದ ನೋಡಿ ವಾಪಸ್ಸು ಮೊಮೆಂಟಮ್ ಚೇಂಜ್ ಆಗ್ತಾ ಹೋಯಿತು. ಅಲ್ಲಿ ಇದೇ ರೀತಿಯಾಗಿ ಮೊಮೆಂಟಮ್ ಮೇಲ್ಗಡೆ ಹೋಯಿತು. ಈಗ 81ಕ್ಕೆ ತಲುಪಿಬಿಡ್ತು RSI ಇಲ್ಲಿಗೆ ಹೋದಾಗ. ಅಲ್ಲಿ ಹೇಗೆ ನಿಮಗೆ ಏನು ಮಾಡಿದೆ ನೋಡಿ, ಇಲ್ಲಿ ಒಂದು ಬೇರಿಶ್ ಎನ್ಗಲ್ಫಿಂಗ್ ಪ್ಯಾಟರ್ನ್ ಅಲ್ವಾ ಇದು. ನೋಡಿ ಹಳೇದೊಂದು ಡೋಜಿ ಮಾಡಿತ್ತು, ಅದಾದಮೇಲೆ ಒಂದು ದೊಡ್ಡ ಕ್ಯಾಂಡಲ್ ಬಂದಿದೆ, ಅದನ್ನ ತಿನ್ನೋ ಥರ ಬಂದಿದೆ ನೋಡಿ. ಇಲ್ಲೂ ಕೂಡ ಬುಲ್ಲಿಶ್ ಎನ್ಗಲ್ಫಿಂಗ್ ಪ್ಯಾಟರ್ನ್ಗಳು ಎರಡೂ ಕಡೆ ಸಪೋರ್ಟಿಗಿತ್ತು. ಹಿಸ್ಟಾರಿಕಲಿ ಅದೊಂದು ರೆಸಿಸ್ಟೆನ್ಸ್ ಲೆವೆಲ್ ಕೂಡ ಆಗಿರ್ಬೋದು. ಆ ಥರನೂ ಆಯಿತು ಅಂತಂದರೆ ಅಲ್ಲಿ ಒಂದು ದೊಡ್ಡ ವಾಲ್ಯೂಮ್ ಕೂಡ ಬಂದಿತ್ತು, ಈ ಥರ ಬಂದಿದ್ದಿನ ಅಂತಂದರೆ ಆಗ ನೀವೇನು ಮಾಡ್ತಾ ಹೋಗ್ಬೋದು, ಓಕೆ ಇಲ್ಲಿಂದ ಒಂದು ಕೆಳಗಡೆ ಸೆಂಟಿಮೆಂಟ್ ಬರೋದಿದೆ ಅಂತ. ಅದಾದಮೇಲೆ ವಾಪಸ್ ಮೇಲ್ಗಡೆ ಹೋಗಿದೆ, ಆದರೆ ಅಲ್ಲಿಂದ ಶಾರ್ಪ್ ಆಗಿ ಸೆಲ್ಲಿಂಗ್ ಕೂಡ ಬಂದಿದೆ ಅಲ್ವಾ. ಈ ರೀತಿಯಾಗಿ ಒಂದು ಶಾರ್ಪ್ ಆಗಿ ಒಂದು ದೊಡ್ಡದಾಗಿ ಮೂಮೆಂಟ್ ಬರುತ್ತೆ ಅನ್ನೋದನ್ನ RSIಗಳು ಪ್ರಿಡಿಕ್ಟ್ ಮಾಡ್ತವೆ ಅಂತ ಅವರು ಈ ಒಂದು ಥಿಯರಿನ ಕೊಟ್ಟರು. ಆದರೆ ಬರೀ RSIನ ಇಟ್ಕೊಂಡು ನಾವು ಮಾಡೋಕ್ಕಾಗತ್ತಾ, ಆಗೋದಿಲ್ಲ. ಯಾಕೆ ಅಂದರೆ ಒನ್ ಆಫ್ ದ ಮೇನ್ ರೀಸನ್ RSIನಲ್ಲಿ ಫೇಲ್ ಆಗೋಕ್ಕೆ ರೀಸನ್ ಏನು ಅಂತಂದರೆ, ಒಂದೊಂದ್ಸಲ ಏನಾಗುತ್ತೆ, ಸುಮಾರು ದಿನಗಳ ಕಾಲ RSI ಒಂದೇ ಝೋನಲ್ಲಿ ನಿಂತು ಬಿಡುತ್ತೆ. ಅಂದರೆ ನೀವು ಓವರ್ ಸೋಲ್ಡ್ ಆಗಿದೆ, RSI 20, 25, 30 ಕೆಳಗಡೆ ಬಂದಿದೆ, ಇಲ್ಲಿಂದ ಇನ್ನು ಓವರ್ ಸೋಲ್ಡ್ ಆಗೋಗ್ಬಿಟ್ಟಿದೆ, ಇಲ್ಲಿಂದ ಮೇಲ್ಗಡೆ ಹೋಗುತ್ತೆ ಅಂತ ನೀವು ಬೈ ಮಾಡೋಕ್ಕೆ ಹೋದರೆ ಕೆಲವೊಂದು ಸಲ ಏನಾಗುತ್ತೆ, ಒಂದೇ ಝೋನಲ್ಲಿ ಸುಮಾರು ದಿನ ನಿಂತಿರುವಂಥ ಉದಾಹರಣೆ ಇದೆ. ಉದಾಹರಣೆಗೆ ಅಂತ ನಾನು ಹೇಳೋದಾದ್ರೆ ನಿಮಗೆ ಸುಜ್ಲಾನ್ ಅಂತ ಒಂದು ಸ್ಟಾಕ್ ಇದೆ. ಹೇಗೆ ನಾನು ಇದು ಯಾವುದು ಬೈಯಿಂಗ್ ಸೆಲ್ಲಿಂಗ್ ರೆಕಮೆಂಡೇಷನ್ ಏನೂ ಆಗಿರೋದಿಲ್ಲ ನೋಡಿ. ಇಲ್ಲಿ ನೀವು ನೋಡೋದಾದ್ರೆ 10 ರೂಪಾಯಿಗಿಂತ ಕೆಳಗಡೆ ಇದೆ ಸ್ಟಾಕು, ಸುಮಾರು ಕೆಳಗಡೆ ಬಂದುಬಿಟ್ಟಿದೆ. ಇಲ್ಲಿ ನೋಡಿ ಆಲ್ಮೋಸ್ಟ್ RSI ಎಲ್ಲ ಟಚ್ ಆಗ್ತಾ ಇದೆ 20. ಇಲ್ಲಿ ನಾನು RSI ತೋರಿಸ್ತೀನಿ ಇದು ಯಾವ ರೀತಿ ಹಾಕೊಳ್ಳೋದು ಏನು ಅಂತ. ಇಲ್ಲಿ ನೋಡಿ ರೇಂಜ್ ಅಂತ ತೋರಿಸ್ತಾ ಇರೋದು, ಇದು 70ರಿಂದ 30ಕ್ಕೆ ಈ ರೇಂಜ್ ತೋರಿಸುತ್ತೆ ಆಯಿತಾ. 30ಕ್ಕಿಂತ ಕೆಳಗಡೆ ಹೋದರೆ ಅದಕ್ಕಿಂತ ಕೆಳಗಡೆ ಹೋಗುತ್ತೆ. 0 ಮ್ಯಾಕ್ಸಿಮಮ್ 100 ಅದರೊಳಗಡೆ ಇದು ಆಸಿಲೇಟ್ ಆಗ್ತಾ ಇರುತ್ತೆ. ಅದಕ್ಕೆ ಇದನ್ನ ಆಸಿಲೇಟಿಂಗ್ ಇಂಡಿಕೇಟರ್ ಅಂತ ಕರೆದ್ವಿ ನೋಡಿ. ಈ ಝೋನಲ್ಲಿ ಬಂದಿದೆ, ಇಲ್ಲೆಲ್ಲ ಆಲ್ಮೋಸ್ಟ್ ನೋಡಿ 2018 ಟೈಮಲ್ಲೇ 8 ರೂಪಾಯಿಗೆ ಬಂದಿದೆ. ಇನ್ನೇನು ಇಲ್ಲಿ RSIನೂ ಕೂಡ ಕೆಳಗಡೆ ಬಂದಿದೆ ಅಂತ ನೀವು ನೋಡಿದಿದ್ರೆ, ಅಲ್ಲಿಂದ ಬೈ ಮಾಡಿದರೆ ಅದು ಬಂದು ಎಲ್ಲಿಗೆ ಬಂತು ನೋಡಿ, ಆಲ್ಮೋಸ್ಟ್ 2 ರೂಪಾಯಿ ತನಕ ಬರ್ತಾ ಹೋಯಿತು. ಅಂದರೆ ಆಲ್ಮೋಸ್ಟ್ ಒಂದು ವರ್ಷ RSI ಕೆಳಗಡೆನೇ ಉಳಿತಾ ಹೋಯಿತು. ಹೇಗೆ ಇದು ವೀಕ್ಲಿ ಕ್ಯಾಂಡಲಲ್ಲಿ ತೋರಿಸ್ತಾ ಇದ್ದೀನಿ. RSI ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದಕ್ಕೆ ನೋಡಿ, ಇಲ್ಲಿ ಉದಾಹರಣೆಗೆ ನೀವು ಯಾವುದರಲ್ಲಿ ಇದು ಟ್ರೇಡಿಂಗ್ ವ್ಯೂನಲ್ಲಿ ನಾನು ನೋಡ್ತಾ ಇದ್ದೀನಿ. RSI ನೀವು ಹಾಕೋಬೇಕಾದ್ರೆ ಸುಮಾರು ರೀತಿಯಾಗಿ ನೀವು ಡಿಫಾಲ್ಟ್ ಆಪ್ಷನ್ಗಳನ್ನು ನೀವು ಚೇಂಜ್ ಮಾಡಿಕೊಂಡು ಕೂಡ ನೀವು ಮಾಡ್ಕೊತ ಹೋಗ್ಬೋದು. ಅದು ಯಾಕೆ ಏನೋ ನಾನು ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ RSI 14 ಕ್ಲೋಸ್ ಸಿಂಪಲ್ ಮೂವಿಂಗ್ ಆವ್ರೇಜ್ ಅಂತ ಇಲ್ಲಿದೆ ಅಲ್ವಾ. ಇದನ್ನು ನಿಮಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ನೀವು ಸೆಟ್ಟಿಂಗ್ಸಿಗೆ ಹೋಗಿ ಚೇಂಜ್ ಮಾಡ್ಕೋಬೋದು. ಅಂದರೆ RSIನ ಇಲ್ಲಿ ನಿಮಗೆ ಬ್ಯಾಂಡ್ 70 ಬೇಡ ನನಗೆ 80 ಅಂತಂದರೆ 80 ಇಟ್ಕೋಬೋದು. ಮಿಡ್ಲ್ ಬ್ಯಾಂಡ್ ಎಲ್ಲಿ ಬೇಕೋ ಅಲ್ಲಿ ಇಟ್ಕೋಬೋದು. ಲೋಯರ್ ಬ್ಯಾಂಡ್ 20 ಬೇಕು ಅಂದರೆ ಇಲ್ಲಿ 20 ಅಂತ ಇಟ್ಕೊತ ಹೋಗ್ಬೋದು. ಕಲರ್ ಯಾವ ರೀತಿ ಇದೆಯೋ ಆ ರೀತಿ ಚೇಂಜ್ ಮಾಡ್ಕೊತ ಹೋಗ್ಬೋದು. ಇನ್ಪುಟ್ಟು RSI ಲೆಂತ್ ಏನು ಹೇಳ್ತಾ ಇರುತ್ತೆ, ಇದು 14 ದಿನದ್ದು ಡೇಟಾ ಪಾಯಿಂಟ್ಸ್ ತೊಗೊಂಡು ಅವ್ರು ಹಾಗೆ ಜಗತ್ತಿಗೆ ಪರಿಚಯ ಮಾಡಿಸಿದ್ದು. ಕೆಲವರು 14 ಯೂಸ್ ಮಾಡ್ತಾರೆ, ಕೆಲವರು ಏನು ಮಾಡ್ತಾರೆ 10 ಯೂಸ್ ಮಾಡ್ತಾರೆ, ಕೆಲವರು 5 ಯೂಸ್ ಮಾಡ್ತಾರೆ, ಕೆಲವರು 20 ಯೂಸ್ ಮಾಡ್ತಾರೆ. ಏನು ವ್ಯತ್ಯಾಸ ಆಗುತ್ತೆ 20, 15, 10 ಅಂತ ತೊಗೊಂಡ್ರಿ ಅಂತಂದರೆ ನೋಡಿ, ನೀವು ಈ RSI ಲೆಂತ್ನ ಕಡಿಮೆ ಇಟ್ಟಷ್ಟು ಕೂಡ ಏನಾಗ್ತಾ ಹೋಗುತ್ತೆ, ನಮಗೆ ಈ RSI ವೊಲಟೈಲ್ ಆಗಿ ತೋರಿಸ್ತಾ ಹೋಗುತ್ತೆ. ಅಂದರೆ ನೀವು ಕಮ್ಮಿ ಡೇಟಾ ಪಾಯಿಂಟ್ಸ್ನ ತೊಗೊಂಡಿದ್ದೀರಲ್ವಾ, ಇವತ್ತು 100 ರೂಪಾಯಿ ಇದ್ದಿದ್ದು ಲೆಟ್ಸೆ ನೀವು 5 ಅಂತ ಇಟ್ಕೊಂಡ್ರಿ ಅಂತ ಅನ್ಕೋಣ. ಇವತ್ತು 100 ರೂಪಾಯಿ ಇತ್ತು, ನೆಕ್ಸ್ಟ್ ಲೆಟ್ಸೆ ಮಾರದಿಂದ 110ಕ್ಕೆ ಹೋಯಿತು, ಆಮೇಲೆ ತಿರ್ಗಾ 102ಕ್ಕೆ ಬಂತು. ಈ ಥರ ಏನಾದ್ರು ವೊಲಟೈಲ್ ಆಗಿ ಮೊಮೆಂಟ್ ಆಗ್ತಿತ್ತು ಆ ಸ್ಟಾಕಲ್ಲಿ ಅಂದರೆ RSI ಕೂಡ ನಿಮಗೆ ಹಾಗೆ ವೊಲಟೈಲ್ ಆಗ್ತಾ ಇರುತ್ತೆ. ಅದೇ ನೀವು ಕಂಪೇರ್ ಟು ಒಂದು 20 ದಿನದ್ದು, 25 ದಿನದ್ದು ಅಥವಾ 14 ದಿನದಿಂದ ಹೆಚ್ಚಿನ ಮಟ್ಟಿಗೆ ನೀವು ನೋಡ್ತಾ ಬರೋದಾದರೆ RSI ಒಂದೇ ಸಲ ಅಷ್ಟು ಜೋರಾಗಿ ಮೂಮೆಂಟ್ ಆಗಲ್ಲ. ಯಾಕಂದರೆ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಎಷ್ಟು ಡೇಟಾ ಪಾಯಿಂಟ್ಸ್ ಕೊಡ್ತೀವಿ ಅನ್ನೋದ್ರ ಮೇಲೆ ಡಿಸೈಡ್ ಆಗ್ತಾ ಹೋಗುತ್ತಲ್ವಾ, ಆವ್ರೇಜ್ ಮೇಲೆ ವರ್ಕ್ ಆಗ್ತಾ ಹೋಗುತ್ತೆ ಇದೆಲ್ಲ. ಹಾಗಾಗಿ ಜಾಸ್ತಿ ದಿನದ ನಾವು ನೋಡ್ತಾ ಇದ್ದೀವಿ ಅಂದರೆ ಆವ್ರೇಜು ನಮಗೆ ಅಷ್ಟೊಂದು ವ್ಯತ್ಯಾಸ ಆಗೋದಿಲ್ಲ. ಕಮ್ಮಿ ದಿನ ನೋಡ್ತೀವಿ ಅಂದರೆ ಆವ್ರೇಜು ಜಾಸ್ತಿ ವ್ಯತ್ಯಾಸ ಆಗ್ತಾ ಇರುತ್ತಲ್ವಾ. ಆ ಕಾರಣದಿಂದಾಗಿ RSIನ ನೀವು ಲಾಂಗ್ ಟರ್ಮಲ್ಲಿ ನೋಡ್ತಾ ಇದ್ದೀರಾ ಅಂತಂದರೆ 14 ಅಥವಾ ಅದಕ್ಕಿಂತ ಮೇಲ್ಗಡೆ ಲೆವೆಲ್ಲೇ ಇಟ್ಕೊಂಡು ನೋಡ್ಬೋದು. ಇಂಟ್ರಾಡೇ ಅಥವಾ ಟ್ರೇಡಿಂಗ್ ಮಾಡ್ತಿರೋರು ಕೂಡ 14 ಇಟ್ಕೊಂಡು ನೋಡ್ತಾ ಹೋಗ್ಬೋದು. ಆದರೆ ಏನಾಗುತ್ತೆ ಅಂತಂದರೆ ನಿಮಗೆ ಅವರ್ಲಿ ಕ್ಯಾಂಡಲಲ್ಲಿ ನೋಡ್ತಾ ಇದ್ದೀರಾ ಅಂತಂದರೆ ಈ RSI ತೋರಿಸೋಂಥದ್ದು ಏನಾಗಿರುತ್ತೆ, ಪ್ರತಿ ಅವರಿನ ಡೇಟಾ ಆಗಿರುತ್ತೆ. ಅಂದರೆ ಇವಾಗೇನೋ 14 ಅವರಿನ ಡೇಟಾ ಅದ್ರ ಮೇಲೆ ವರ್ಕ್ ಆಗ್ತಾ ಇರುತ್ತೆ. 15 ನಿಮಿಷದ್ದು ಅಂತ ಇಟ್ಕೊಂಡಿರುತ್ತಂದರೆ ಅದೇ ರೀತಿಯಾಗಿ. ಸೊ ಎಲ್ಲದೂ ಕೂಡ 14 ಡೇಟಾ ಪಾಯಿಂಟ್ಸು, 14 ಯಾವ ಫ್ರೇಮಲ್ಲಿ ಇರ್ತಾರೋ 14-15 ಮಿನಿಟ್ಸ್ ರೆಫರೆನ್ಸ್ನ ತೊಗೊಂಡು ವರ್ಕ್ ಆಗುತ್ತೆ. 1 ಅವರ್ ಇಟ್ಟರೆ 14 ಅವರ್ಸ್, ಡೇ ಇಟ್ಟರೆ 14 ಡೇಸ್ದು ಡೇಟಾ ಪಾಯಿಂಟ್ಸ್ನ ತೊಗೊಂಡು ಕ್ಯಾಲ್ಕುಲೇಟ್ ಮಾಡ್ತಾ ಇರುತ್ತೆ. ಆ ರೀತಿ ವರ್ಕ್ ಆಗ್ತಾ ಹೋಗುತ್ತೆ. ಸೊ ಸುಜ್ಲಾನಲ್ಲಿ ನಿಮ್ಗೆ ಎಕ್ಸಾಂಪಲ್ ತೋರಿಸಿ ನೋಡಿ, ಅಲ್ಲಿ ಕೆಳಗಡೆ ಬಂದಿದೆ ಅಂತ ನೀವು ಡೈಲಿ ಕ್ಯಾಂಡಲಲ್ಲೂ ನೀವು ನೋಡಿ ತೊಗೊಳೋದಾಗಿದ್ದರೆ ಈ ಝೋನಲ್ಲೆಲ್ಲ ನೋಡಿ ಅದೇ
ಝೋನಲ್ಲಿ ಸುಮಾರು ವರ್ಷಗಳ ಕಾಲ ನಿಂತಿದ್ದಂಥ ಉದಾಹರಣೆ ಇತ್ತು. ಹಾಗಾಗಿ ಪ್ಯೂರ್ ನಮಗೆ RSIನಲ್ಲೇ ವರ್ಕ್ ಆಗುತ್ತೆ ಅಂದರೆ ವರ್ಕ್ ಆಗೋದಿಲ್ಲ. ಯಾಕೆ ಈ ರೀತಿ ಆಗುತ್ತೆ ಅಂತಂದರೆ ಯಾವುದಾದ್ರು ಒಂದು ಸ್ಟಾಕಲ್ಲಿ ಒಂದು ಟ್ರೆಂಡಲ್ಲಿ ನಡೀತಾ ಇದೆ, ಈಗ ಒಂದು ಅಪ್ ಟ್ರೆಂಡಲ್ಲೇ ಇದೆ ಅಥವಾ ಒಂದು ಡೌನ್ ಟ್ರೆಂಡಲ್ಲೇ ಇದೆ, ಆ ಝೋನಿಗೆ ಬಂದ್ಬಿಡ್ತು ಅಂತಂದರೆ RSI ಒಂದೇ ಝೋನಲ್ಲಿ ಕಚ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಅದು ಸುಮಾರು ಜನಕ್ಕೆ ಅವಾಗ ಒಂದು ಮಿಸ್ಲೀಡಿಂಗ್ ಇಂಡಿಕೇಟರ್ ಆಗ್ತಾ ಹೋಗ್ಬೋದು. ಉದಾಹರಣೆಗೆ ಅದೇ ರೀತಿಯಾಗಿ ಐಷರ್ ಮೋಟರ್ಸ್ ಕಂಪ್ನಿ ನೀವು ನೋಡ್ತಾ ಬರೋದಾದರೆ, ಇಲ್ಲಿ ನೋಡಿ ಐಷರ್ ಮೋಟರ್ಸಲ್ಲಿ ಸುಮ್ಮನೆ ಉದಾಹರಣೆಗೆ ಅಂತ ತೋರಿಸ್ತಾ ಇದ್ದೀನಿ ಹೇಗೆ ನಾನು. ಇಲ್ಲಿ ನೀವು ನೋಡ್ತಾ ಬರೋದಾದರೆ ಈ ಝೋನಿಗೆ ಬಂತು ನೋಡಿ, ಇಲ್ಲಿ ಈ ಝೋನಿಗೆ ಅಲ್ಲಿಂದ ಒಂದು ಶಾರ್ಪಾಗಿ ಸೆಲ್ಲಿಂಗ್ ಬಂತು, ಮತ್ತು ಈ ಝೋನಿಗೆ ಬಂತು, ಅಲ್ಲಿ RSI ಮೇಲ್ಗಡೆ ಹೋಗಿತ್ತು, ಅಲ್ಲಿಂದ ಸೆಲ್ಲಿಂಗ್ ಬರ್ತಾಯಿತ್ತು. ಮತ್ತು ನೀವು ನೋಡ್ತಾ ಬರೋದಾದ್ರೆ ಈ ಝೋನಲ್ಲಿ ಇಲ್ಲಿ ನೋಡಿ ಮೇಲ್ಗಡೆ ಹೋಗಿತ್ತು, ಇಲ್ಲಿ RSI ಕೂಡ ಮೇಲ್ಗಡೆ ಬಂದಿತ್ತು, ಅಲ್ಲಿಂದ ಸೆಲ್ಲಿಂಗ್ ಬರ್ತಾಯಿತ್ತು. ಇದರಲ್ಲಿ ಪ್ಯಾಟರ್ನ್ ಕರೆಕ್ಟಾಗಿ ಹಿಂಗೆ ವರ್ಕ್ ಆಗ್ತಾ ಇದೆಯಲ್ಲ, ಎಲ್ಲೆಲ್ಲಿ RSIಗಳು ತುದಿಗೆ ಮೇಲ್ಗಡೆ ಬಂದಿದೆಯೋ ಅಲ್ಲೆಲ್ಲ ಒಂದು ಶಾರ್ಪಾಗಿ ಸೆಲ್ಲಿಂಗ್ ಬರ್ತಾ ಇದೆಯಲ್ಲ ಅಂತ ನೀವು ನೋಡೋದಾಗಿದ್ದರೆ, ಈಗ ಏನು ಮಾಡಿದೆ ನೋಡಿ, ಈ ವರ್ಷ ಇಲ್ಲಿ ಒಂದೇ ರೇಂಜಲ್ಲಿ ಇದು ಆಲ್ ಟೈಮ್ ಹೈ ಕೂಡ ಸ್ಟಾಕಿಗೆ, ಮತ್ತು ಆಲ್ ಟೈಮ್ ಹೈಯಲ್ಲಿ ಇಲ್ಲಿ ಬಂದು ನಿಂತಾಗ ಈ ಝೋನಲ್ಲಿ ಇಲ್ಲೂ ಕೂಡ ನಮಗೆ ಮೇಲ್ಗಡೆ ಹೋಗಿದೆ, RSI ಮೇಲ್ಗಡೆನೇ ಇದೆ ಆಯಿತಾ. ಆದರೆ ನೋಡಿ RSI ಅಪ್ಪರ್ ಬ್ಯಾಂಡಲ್ಲೇ ನಿಂತು ಬಿಟ್ಟಿದೆ, ಹೆಚ್ಚು ಕಮ್ಮಿ 70, 60, 80 ಇದೇ ಝೋನಲ್ಲಿ ನೀವು ಡೈಲಿ ಕ್ಯಾಂಡಲಲ್ಲೇ ನೋಡ್ತಾ ಇದ್ದೀರಾ ಅಥವಾ ವೀಕ್ಲಿ ಕ್ಯಾಂಡಲಲ್ಲೇ ನೋಡ್ತಾ ಇದ್ದೀರಾ ಅಂತ ಅನ್ಕೊಳ್ಳೋಣ. ಒಂದೇ ರೇಂಜಲ್ಲಿ ಹೋಗ್ಬಿಟ್ಟು RSI ಸುಮಾರು ದಿನ ಒಂದೇ ಕ್ಯಾಟಗರಿ ಅಂದರೆ 80 ಅದಕ್ಕಿಂತ ಮೇಲ್ಗಡೆ ಇದೆ ಅಂದರೆ ಓವರ್ ಬಾಟ್ ಕ್ಯಾಟಗರಿ, 30 ಅದಕ್ಕಿಂತ ಕೆಳಗಡೆ ಇದೆ ಅಂದರೆ ಓವರ್ ಸೋಲ್ಡ್ ಕ್ಯಾಟಗರಿ, ಅಲ್ಲೇ ಇದೆ ಅಂತಂದರೆ ನೀವು ರೆಗ್ಯುಲರ್ RSI ಥಿಯರಿನ ಅಪ್ಲೈ ಮಾಡಿಬಿಡಿ, ಬದಲಿಗೆ ಉಲ್ಟಾ ಆಗಿ ನೋಡಿ ಅಂತಲೂ ಕೂಡ ಥಿಯರಿ ಹೇಳ್ತಾ ಹೋಗುತ್ತೆ. ಅಂದರೆ ಅಲ್ಲಿ ಮೊಮೆಂಟಮ್ ಬಿಲ್ಡಪ್ ಆಗಿರ್ಬೋದು, ವಾಲ್ಯೂಮು ಚೆನ್ನಾಗಿ ಬಂದಿದೆ, ಒಂದು ಒಳ್ಳೆ ಲೆವೆಲ್ನ ಬೀಟ್ ಮಾಡಿ ಬಸ್ ಸ್ಟ್ಯಾಂಡ್ ಮಾಡಿ ಅಥವಾ ಒಂದು ಏನೋ ಪ್ಯಾಟರ್ನ್ ಮಾಡಿ ಮೇಲ್ಗಡೆ ಹೋಗ್ತೀನಿ ಅಂತಂದರೆ ನೀವು RSI ಇನ್ನೂ ಕೂಡ ಸ್ಟ್ರೆಂತು ಹಾಗೆ ಕಂಟಿನ್ಯೂ ಆಗ್ತಾ ಹೋಗ್ಬೋದು ಅಂತ ಆ ಕಡೆ ನೋಡ್ತಾ ಹೋಗ್ಬೋದು ಅಂತ. ಇಲ್ಲ ಇನ್ನೂ ಒಂಥರ ಕೆಲಸ ಯಾವ ಥರ ಮಾಡ್ತಾ ಹೋಗ್ಬೋದು ಅಂದರೆ, ಇದನ್ನ ಸುಮಾರು ದಿನ ಒಂದೇ ಓವರ್ ಸೋಲ್ಡ್ ಕ್ಯಾಟಗರಿಲೇ ಇತ್ತು ಅಂತ ಅನ್ಕೊಳ್ಳೋಣ RSI. ಅದಾದಮೇಲೆ RSI ಸ್ವಲ್ಪ ಮೇಲ್ಗಡೆ ಹೋಗೋಕ್ಕೆ ಶುರುವಾಗುತ್ತೆ, ಸ್ಟಾಕು ಕೂಡ ಸ್ವಲ್ಪ ಸ್ಟ್ರೆಂತ್ ಅಂತ ತೋರ್ಸೋಕ್ಕೆ ಶುರುವಾಗುತ್ತೆ. ಅಂದರೆ ಆಗ ನಾವೇನು ಮಾಡ್ತಾ ಹೋಗ್ಬೋದು, ಇಷ್ಟು ದಿನ ಒಂದು ಡೌನ್ ಟ್ರೆಂಡ್ ಅಂತ ಏನು RSI ಇತ್ತು, ಈಗ RSI ಕೂಡ ಮೇಲ್ಗಡೆ ಮೊಮೆಂಟ್ ಆಗೋಕ್ಕೆ ಶುರುವಾಗಿದೆ, ಆ ಝೋನ್ನ ಬಿಟ್ಟು ಹೋಗ್ತಾ ಇದೆ, ಸ್ಟಾಕಲ್ಲೂ ಕೂಡ ಒಳ್ಳೆ ಪ್ಯಾಟರ್ನ್ ಬರ್ತಾ ಇದೆ ಅಂದರೆ ಆಗ ಇಲ್ಲಿ ಕನ್ಫರ್ಮೇಷನ್ ಆಗಿ ಒಂದು ಇವೆಂಟ್ ಆಗಿದೆ ಅಂತ ನೀವು ಆ ರೀತಿಯಾಗಿ ಎದುರು ನೋಡ್ತಾ ಹೋಗ್ಬೋದು. ಸೊ ಯಾವುದು ಪ್ರತಿಯೊಂದು ಇಂಡಿಕೇಟರ್ದು ಕೂಡ ಒಂದು ಪ್ರೋಸ್ ಆ್ಯಂಡ್ ಕಾನ್ಸ್ ಇದ್ದೇ ಇರುತ್ತೆ. ಯಾವುದೇ ಒಂದು ಇಂಡಿಕೇಟರ್ನ ಇಟ್ಕೊಂಡು ಎಕ್ಸಾಕ್ಟಾಗಿ ಹೀಗೆ ಆಗುತ್ತೆ ಅನ್ನೋದು ಇರೋದಿಲ್ಲ. ಹಾಗಾಗಿ ಯಾವಾಗಲೂ ಕೂಡ ಇನ್ ಕಾಂಬಿನೇಷನಲ್ಲಿ ಸಾಮಾನ್ಯವಾಗಿ RSIನ ಬಾಲಿಂಜರ್ ಬ್ಯಾಂಡ್ ಜೊತೆಗೆ, ವಾಲ್ಯೂಮ್ ಜೊತೆಗೆ, ಮೂವಿಂಗ್ ಆ್ಯಾವ್ರೇಜ್ ಜೊತೆಗೆ, MACD ಜೊತೆಗೆ ಇದೆಲ್ಲ ಜೊತೆ ನೋಡಿ ಕಂಪೇರ್ ಮಾಡಿ ತೊಗೊತ ಹೋಗ್ತಾರೆ. ಕೆಲವೊಂದನ್ನು ನಮ್ಮ ಚಾನಲಲ್ಲಿ ಕವರ್ ಮಾಡಿದ್ದೀನಿ, ಕೆಲವೊಂದನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಇಂಡಿಕೇಟರ್ಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಬಟ್ ಮೇಯ್ನ್ ಆಗಿ ಇದು RSI ಅಂದರೆ ಏನು ಅಂತ ಆಗಿರುತ್ತೆ. ಅವರು 70, 30 ಅಂತ ಝೋನ್ ಹೇಳಿದ್ರು. ಈಗ ಸುಮಾರು ಜನ ಏನು ಫಾಲೋ ಮಾಡ್ತಾರೆ, 80ಕ್ಕಿಂತ ಮೇಲೆ ಹೋದರೆ ಓವರ್ ಸೋಲ್ಡ್ ಅಂತ, ಓವರ್ ಬಾಟ್ ಅಂತ ಹೇಳ್ತಾ ಹೋಗ್ತಾರೆ. ಅದೇ ರೀತಿಯಾಗಿ 20ಕ್ಕಿಂತ ಕೆಳಗಡೆ ಬಂದರೆ ಆಗ ಓವರ್ ಸೋಲ್ಡ್ ಅಂತ ನೋಡ್ತಾ ಹೋಗ್ತಾರೆ. 14 ದಿನನೇ ಸುಮಾರು ಜನ ನಾನು ಮೂವಿಂಗ್ ಆ್ಯಾವ್ರೇಜ್ ಇಟ್ಕೊಂಡಿರೋನ್ನ ನೋಡಿರುವಂಥದ್ದು. ಕೆಲವರು ನಿಮಗೆ ಯಾವ್ದು ವರ್ಕೌಟ್ ಆಗುತ್ತೆ, ಕೆಲವರಿಗೆ 5 ದಿನದ್ದು ಚೆನ್ನಾಗಿ ವರ್ಕೌಟ್ ಆಗ್ಬೋದು ಯಾರಾದರೂ ಟ್ರೇಡ್ ಮಾಡ್ತಾ ಇದ್ದಾರೆ ಅಂದರೆ, ಅಥವಾ ಲಾಂಗ್ ಟರ್ಮಲ್ಲಿ ಯಾರಾದರೂ RSIನ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ನನಗೆ ಪ್ಯಾಟರ್ನ್ ಕೂರ್ತಾ ಇದೆ ಅಂತ ಅಂದರೆ ನೀವು 20 ಇಟ್ಕೊಂಡು ನೋಡ್ಬೋದು. ಕೆಲವರಿಗೆ 15 ವರ್ಕ್ ಆಗ್ಬೋದು. ಅದು ಇಂಥದ್ದೇ ಥಿಯರಿ ಅಂತಿಲ್ಲ. ಅವರು ನೋಡಿ ಅದೇ ನಮ್ಮ ಒಂದು ಫ್ಲೇವರ್, ಒಂದು ಕ್ರಿಯೇಟಿವಿಟಿ. ಎಲ್ಲರೂ ಒಂದನ್ನೇ ಫಾಲೋ ಮಾಡ್ತಾ ಇದ್ದರೆ ಮಾರ್ಕೆಟು ಒಂದೊಂದ್ಸಲ ಫಾಲೋ ಆಗದಲ್ಲೇ ಇರ್ಬೋದು, ಅಥವಾ ಎಲ್ಲರಿಗೂ ಗೊತ್ತಿರೋ ಡೇಟಾ ಆಗ್ಬಿಡುತ್ತಲ್ವಾ. ಸೊ ನಿಮಗೆ ಇನ್ನೊಂದೇನೋ ಒಂದು ಬೇರೆ ಎಡ್ಜ್ ಗೊತ್ತಾಗಿದೆ, ಅದರಲ್ಲಿ ನಿಮ್ಗೆ ವರ್ಕೌಟ್ ಆಗ್ತಾ ಇದೆ ಅಂದರೆ ನೀವು ಆ ರೀತಿ ಯಾವ ರೀತಿ ಬೇಕಾದ್ರೂ ಕಸ್ಟಮೈಸೇಷನ್ ಮಾಡ್ಕೋಬೋದು. ಹೇಗೆ ಕಸ್ಟಮೈಸೇಷನ್ ಮಾಡಿದಾಗ ಏನು ಆಚೆ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿರಬೇಕು. RSIನಲ್ಲಿ ಕಸ್ಟಮೈಸೇಷನ್ ಮಾಡಿದ್ರಿ, ಕಮ್ಮಿ ಟೈಮ್ ಫ್ರೇಮ್ನ ರೆಫರ್ ಮಾಡ್ತಾ ಇದ್ದೀರಾ ಅಂದರೆ ತುಂಬ ವೊಲಟೈಲ್ ಆಗ್ತಾ ಹೋಗುತ್ತೆ ಅಷ್ಟೇ. RSI ಗ್ರಾಫು ವೊಲಟೈಲ್ ಆಗಿ ತೋರಿಸ್ತಾ ಹೋಗುತ್ತೆ. ಅದೇ ನೀವೇನಾದರೂ ಒಂದು ಸ್ವಲ್ಪ ಲಾಂಗ್ ಟರ್ಮ್ 14 ಅಥವಾ ಅದಕ್ಕಿಂತ ಮೇಲ್ಗಡೆ ಇಟ್ಕೊಂಡಿದ್ದೀರಾ ಅಂತಂದರೆ ಸಾಮಾನ್ಯವಾಗಿ ಒಂದೇ ರೇಂಜಲ್ಲಿ ರಿಲೇಬಲ್ ಆಗಿ ಮೇಲ್ಗಡೆ ನಿಜವಾಗ್ಲೂ ಮೇಲ್ಗಡೆ ಮೂವ್ಮೆಂಟ್ ಬಂದಿದ್ರೆ ಮೇಲೆ ಹೋಗುತ್ತೆ, ಇಲ್ಲಾಂದರೆ ಆ ಥರ ಆಗುತ್ತೆ. ಯಾಕಂದರೆ ಡೇಟಾ ಪಾಯಿಂಟ್ಸ್ ಜಾಸ್ತಿ ಆಗುತ್ತಲ್ವ ಆ ಕಾರಣದಿಂದಾಗಿ. ಸೊ ಇದಿಷ್ಟು RSI ಅಂದರೆ ಏನು ಮತ್ತು ಯಾವ ರೀತಿಯಾಗಿ ನೋಡೋದು ಅಂತ ತಿಳಿಸ್ಕೊಡೋಂಥ ಪ್ರಯತ್ನ ಆಗಿತ್ತು. ಹೇಗೇನು ಯಾವುದೇ ಇಂಡಿಕೇಟರ್ಗಳು ಕೂಡ ಒಂದು ಕನ್ಫರ್ಮೇಷನ್ ಆಗಿ ಯಾವುದನ್ನು ಕೂಡ ವ್ಯಕ್ತಪಡಿಸೋದಿಲ್ಲ. ಹಾಗಾಗಿ ನೀವು ಕೇವಲ ಒಂದೇ ಒಂದು ಇಂಡಿಕೇಟರ್ನ ನೋಡಿಕೊಂಡು ಯಾವುದೇ ಟ್ರೇಡಿಂಗ್ ಡಿಸಿಷನ್ ಆಗಲಿ, ಇನ್ವೆಸ್ಟ್ಮೆಂಟ್ ಡಿಸಿಷನ್ ಆಗಲಿ ಮಾಡ್ತಾ ಹೋಗಬಾರ್ದು. ಇನ್ನೂ ಹೆಚ್ಚಿನ ಇಂಡಿಕೇಟರ್ ಜೊತೆಗೆ ಟ್ರೇಡ್ ಟೂಲ್ ಸರಣಿನಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.